ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳಿಗೆ ಈ ವಿಡಿಯೋ ತುಂಬಾ ಮುಖ್ಯ ಅಂತಾನೆ ಹೇಳ್ಬೋದು. ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಆಲ್ಮೋಸ್ಟ್ ಅಂಗನವಾಡಿ ವರ್ಕರ್ಸ್ ಗಳಾಗಿರೋದ್ರಿಂದ ನಾನು ಅಂಗನವಾಡಿ ರಿಲೇಟೆಡ್ ವಿಡಿಯೋ ಕೂಡ ಹೆಚ್ಚಾಗಿ ಮಾಡೋದ್ರಿಂದ ಅಂಗನವಾಡಿ ವಿಷಯದ ಬಗ್ಗೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ಕನ್ಫರ್ಮ್ ಆಗಿ ತಿಳ್ಕೊಂಡು ಸರ್ಚ್ ಮಾಡಿನೇ ವಿಡಿಯೋ ಮಾಡೋದು. ಹೀಗೆ ಕಳೆದ 2 ವಿಡಿಯೋ ನಾನು ಮಾಡಿದ್ದೆ. ಅದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ. ಹಾಗೆ ಕರ್ನಾಟಕದಲ್ಲಿ ಯಾಕೆ ಗೌರವಧನ ಏರಿಕೆ ಮಾಡ್ತಾ ಇಲ್ಲ, ಈ ಒಂದು ಮೇನ್ ಟಾಪಿಕ್ ಬಗ್ಗೆ ಕೂಡ ಮಾತಾಡೋಣ. ಹಾಗೆ ಧಾರವಾಡದಲ್ಲಿ ಏನ್ ಸಮಸ್ಯೆ ನಡೀತಿದೆ, ಮೊಟ್ಟೆಯ ಹಣ ಸರ್ಕಾರದಿಂದ 3 ತಿಂಗಳಿಂದ ಕೂಡ ಇನ್ನೂ ಬಂದೇ ಇಲ್ಲ ಇರುವಂತಹ ಒಂದು ಘಟನೆ ಬಗ್ಗೆ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಅಲ್ಲಿರುವಂತಹ ಅಂಗನವಾಡಿಗೆ 3 ತಿಂಗಳಿಂದ ಮೊಟ್ಟೆಯ ಹಣ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಸೊ ಈ ಸಮಸ್ಯೆ ಕರ್ನಾಟಕದಲ್ಲಿ ಬೇರೆ ಬೇರೆ ಅಂಗನವಾಡಿಗಳಲ್ಲೂ ಇದೆಯಾ ಅಥವಾ ಧಾರವಾಡದಲ್ಲಿ ಮಾತ್ರನಾ ಆತರ ಸಮಸ್ಯೆ ಇರೋದು? ಇದ್ರೆ ಯಾಕೆ ಸರ್ಕಾರ 3 ತಿಂಗಳಿಂದ ಮೊಟ್ಟೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಹಾಗೆ ಸಾಕಷ್ಟು ಅಂಗನವಾಡಿ ಕೇಂದ್ರಗಳು ಬಾಡಿಗೆಯ ಕಟ್ಟಡದಲ್ಲಿ ಕೂಡ ನಡೀತಾ ಇದೆ ಅಂಗನವಾಡಿ ಅನ್ನೋದು ಕೂಡ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಆ ಅಂಗನವಾಡಿಯ ರೆಂಟು ಕೂಡ ಸರಿಯಾದಂತಹ ರೀತಿಯಲ್ಲಿ ಸರ್ಕಾರದಿಂದ ಬರ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ತಮ್ಮೆಲ್ಲರಿಗೂ ಗೊತ್ತಿತ್ತು. ಅದ್ರ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳು ಕೂಡ ನಾನು ಮಾಡಿದ್ದೇನೆ. ಸೊ ಈ ಒಂದು ಎಲ್ಲ ಟಾಪಿಕ್ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಸಿಗುತ್ತೆ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಕಂಪ್ಲೀಟ್ ಆದಂತಹ ನಾನು ಏನ್ ಹೇಳಿದೀನಿ ಅದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗೋದಿಲ್ಲ. ಆಮೇಲೆ ಸ್ಟಾರ್ಟಿಂಗ್ 1 ನಿಮಿಷ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡ್ಬಿಡ್ತೀರಾ, ಥಂಬ್ನೇಲಲ್ಲೇ ಒಂದಿದೆ, ನೀವು ಹೇಳೋದೇ ಒಂದಿದೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಥಂಬ್ನೇಲಲ್ಲಿ ನಾನು ಏನ್ ಹಾಕಿರ್ತೀನೋ ಖಂಡಿತವಾಗ್ಲೂ ವಿಡಿಯೋದಲ್ಲೂ ಕೂಡ ಆ ವಿಷಯ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ಗೆ ಎಲ್ಲಾ ವಿಷಯನೂ ಹೇಳಕ್ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಾನು ಏನ್ ಹೇಳಿದೀನಿ ಹೇಳಿಲ್ಲ, ವಿಡಿಯೋದಲ್ಲೇ ಒಂದು ಥಂಬ್ನೇಲಲ್ಲೇ ಒಂದು ಇದೆಯಾ ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ 1 ನಿಮಿಷದಲ್ಲೇ ಹೇಳಕ್ ಆಗೋದಿಲ್ಲ ಅಲ್ವಾ. ಸೊ ಹೀಗಾಗಿ ಥಂಬ್ನೇಲಲ್ಲಿರೋ ವಿಷಯ ಎಂಡಲ್ಲಾದ್ರೂ ಇರುತ್ತೆ, ವಿಡಿಯೋ ಎಂಡಲ್ಲಾದ್ರೂ ಇರುತ್ತೆ, ಮಿಡಲ್ ಅಲ್ಲಾದ್ರೂ ಇರುತ್ತೆ, ಅಥವಾ ಸ್ಟಾರ್ಟಿಂಗ್ಗೆ ಇದ್ರೂ ಇರುತ್ತೆ ಕೆಲವೊಂದು ವಿಡಿಯೋದಲ್ಲಿ. ಸೊ ಹೀಗಾಗಿ ತಾವೆಲ್ಲರೂ ಥಂಬ್ನೇಲ್ ನೋಡಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಆಗ್ಲೇನೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗೋದು. ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಫಸ್ಟ್ ಮೊಟ್ಟೆ ವಿಚಾರ ಬಗ್ಗೆನೇ ಮಾತಾಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಾದ್ಯಂತಹ ಅಂಗನವಾಡಿಗಳಲ್ಲಿ ಸಾಕಷ್ಟು ಕಡೆ ಮೊಟ್ಟೆಯ ಹಣ ಸರ್ಕಾರ ಸರಿಯಾದಂತಹ ರೀತಿಯಲ್ಲಿ ಕೊಡೋದಿಲ್ಲ ಅಂತ ಸಾಕಷ್ಟು ಕಡೆ ಎಲ್ಲ ಕಂಪ್ಲೇಂಟ್ಸ್ ಇದೆ. ಸಾಕಷ್ಟು ಬರೀ ಅವರ ಧ್ವನಿ ಎತ್ತಿದ ಅಂತಾನೂ ಕೂಡ ಹೇಳ್ಬಹುದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಹತ್ರ ತಲುಪಿದಾಗ ವಿಷಯನ ಆದಷ್ಟು ಬೇಗ ಕೊಡ್ತಾರೆ. ಅದು ಲಾಸ್ಟ್ ಟೈಮ್ ಇದೇ ತರ ಒಂದು ಘಟನೆ ನಡೆದಾಗ ಅದೇ ರೀತಿ ಇವಾಗೂ ಕೂಡ ಧಾರವಾಡದಲ್ಲಿ 3 ತಿಂಗಳಿಂದ ಮೊಟ್ಟೆಯ ಹಣ ಸರ್ಕಾರದಿಂದ ಬಂದಿಲ್ಲ ಅಂತ ಒಂದು ಧ್ವನಿನ ಎತ್ತಿ ಹೇಳ್ಕೊಂಡಿದ್ದಾರೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬೋದು. ಅವರ ಮೇಲಧಿಕಾರಿಗಳು ಯಾರು ಇರ್ತಾರೆ ಅವರಿಗೆ ಸಾಕಷ್ಟು ಮನವಿನ ಮಾಡ್ಕೊಂಡಿದ್ದಾರೆ, ಪತ್ರ ಬರೆದು ಹಾಕಿದ್ದಾರೆ. ನಮಗೆ 3 ತಿಂಗಳಿಂದ ಮೊಟ್ಟೆಯ ಹಣ ಬಂದಿಲ್ಲ, ದಯವಿಟ್ಟು ಮೊಟ್ಟೆಯ ಹಣ ಕೊಡಿ ಅಂತ ಕೇಳ್ಕೊಂಡ್ರು ಸಹ 3 ತಿಂಗಳಿಂದ ಹಣ ಬಂದಿಲ್ಲ. ಜೊತೆಗೆ ಅಂಗನವಾಡಿ ನೌಕರರಿಗೆ ಏನು ಸರ್ಕಾರದಿಂದ ಬರುತ್ತಲ್ವಾ ಗೌರವಧನ, ಅಲ್ಪ ಪ್ರಮಾಣದ ಗೌರವಧನ ಏನ್ ಬರುತ್ತೋ ಅದರಿಂದನೇ ಅವರು 3 ತಿಂಗಳಿಂದನೂ ಮಕ್ಕಳಿಗೆ ಮೊಟ್ಟೆಯನ್ನ ಕೊಟ್ಟಿದ್ದಾರೆ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬಹುದು. ಅಂದ್ರೆ ಒಂದು ವೇಳೆ ಅಂಗನವಾಡಿ ಕಾರ್ಯಕರ್ತೆ ಏನಾದ್ರೂ ಅವರ ಗೌರವಧನದಿಂದ ಮೊಟ್ಟೆ ಕೊಟ್ಟಿರ್ಲಿಲ್ಲ ಅಂದ್ರೆ ಜನಗಳು ಪ್ರಶ್ನೆ ಮಾಡ್ತಿದ್ರು, ಸರ್ಕಾರದಿಂದ ಮೊಟ್ಟೆ ಬರುತ್ತೆ, ನೀವು ನಮಗ್ ಮೊಟ್ಟೆ ಕೊಡ್ತಾ ಇಲ್ಲ, ಮೊಟ್ಟೆ ಕೊಡಿ, ಇಲ್ಲ ನೀವೇ ತಿನ್ಕೊಬಿಡ್ತಿದ್ದೀರಾ, ಮೊಟ್ಟೆ ಏನಾದ್ರೂ ಕೊಟ್ಟಿರ್ಲಿಲ್ಲ ಅಂದ್ರೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದು. ಅಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಆ ಕೆಲಸ ಮಾಡ್ಲಿಲ್ಲ. ಅವರು ಸರ್ಕಾರದಿಂದ ಮೊಟ್ಟೆಯ ಹಣ ಬರ್ದೇ ಇದ್ರೂ ಕೂಡ ಅವರಿಗೆ ಬರುವಂತಹ ಅಲ್ಪ ಪ್ರಮಾಣದ ಗೌರವಧನದಲ್ಲಿ ಅವರು ಮೊಟ್ಟೆಯನ್ನ ವಿತರಣೆ ಮಾಡಿದ್ದಾರೆ ಮಕ್ಕಳಿಗೆ ಅಂತಾನೆ ಹೇಳ್ಬಹುದು. 3 ತಿಂಗಳು ಕಾದು ಆ ನಂತರ ಇವಾಗ ಆ ಒಂದು ವಿಷಯ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಹೀಗಾಗಿ ಈ ವಿಡಿಯೋ ಸಾಕಷ್ಟು ಜನ ನೋಡಿ, ಸಾಕಷ್ಟು ಜನ ನಿಮ್ಮ ಜಿಲ್ಲೆಯಲ್ಲಿನೂ ಕೂಡ ಈ ತರ ಪ್ರಾಬ್ಲಮ್ ಇದೆಯಾ ಅಥವಾ ಪ್ರಾಬ್ಲಮ್ ಇಲ್ವಾ, ಅತಿ ಹೆಚ್ಚಾಗಿ ಕಮೆಂಟ್ ಕೂಡ ಹಾಕೋದ್ರ ಮೂಲಕ ಹಾಗೆ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋ ಸರ್ಕಾರಕ್ಕೂ ಕೂಡ ತಲುಪಬಹುದು. ನಿಮ್ಮ ಕಮೆಂಟ್ಗಳು ಕೂಡ ಸರ್ಕಾರಕ್ಕೂ ತಲುಪಬಹುದು. ಹೀಗಾಗಿ ತಮ್ಮೆಲ್ಲರ ಹತ್ರ ನಾನು ಹೇಳೋದೊಂದೇನೆ, ಅಂಗನವಾಡಿ ವರ್ಕರ್ಸ್ಗಳು ಯಾರೇ ನೋಡ್ತಾ ಇದ್ದೀರಾ ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ
ಅಥವಾ ನೀವಿರುವಂತಹ ಸ್ಥಳದಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತಾ ವಿಡಿಯೋ ಅಂದ್ರೆ ಅವ್ರಿಗೆ ಶೇರ್ ಮಾಡಿ. ಅತಿ ಹೆಚ್ಚು ಜನರು ನೋಡಿದಾಗ ವಿಡಿಯೋನ ಸರ್ಕಾರದವರೆಗೂ ತಲುಪುತ್ತೆ, ನಿಮ್ಮ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಹತ್ರ ಪ್ರಾಬ್ಲಮ್ ಇದ್ರೂ ಇಲ್ಲದೆ ಇದ್ರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಕರ್ನಾಟಕದಲ್ಲಿ ಅಂಗನವಾಡಿ ನೌಕರರ ಗೌರವಧನ ಏಕೆ ಹೆಚ್ಚಳ ಮಾಡ್ತಾ ಇಲ್ಲ ಅನ್ನೋದು. ಸೊ ಫ್ರೆಂಡ್ಸ್, ಸಾಕಷ್ಟು ವರ್ಷಗಳಿಂದನೇ ಅಂತಾನೆ ಹೇಳ್ಬೋದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಇರ್ಬೋದು, ಸಾಕಷ್ಟು ಸ್ಥಳಗಳಲ್ಲೆಲ್ಲ ಅಂಗನವಾಡಿ ವರ್ಕರ್ಸ್ಗಳು ಸಾಕಷ್ಟು ಬಾರಿ ಪ್ರತಿಭಟನೆನ ಮಾಡ್ತಾನೆ ಬಂದಿದ್ದಾರೆ. ಅವರಿಗೆ ಒಂದು ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡಿದಾರಂತಾನೆ ಹೇಳ್ಬಹುದು. ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಏರಿಕೆ ಮಾಡಿ ಹೀಗೆ ಕೊಡ್ತಾ ಇರುವಂತಹ ಅಲ್ಪ ಪ್ರಮಾಣದ ಗೌರವಧನ ಅವರಿಗೆ ಸಾಕಾಗ್ತಾ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲ ಬೆಲೆ ಏರಿಕೆ ಆಗಿರುವಂತಹ ಸಂದರ್ಭದಲ್ಲಿ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ಗೌರವಧನ ಏರಿಕೆ ಮಾಡಿ ಅಂದ್ರೂ ಕೂಡ ಸರ್ಕಾರ ಚಿಂತಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆಯಲ್ಲಿ ಅಲ್ಪ ಪ್ರಮಾಣದ ಗೌರವಧನ ಏರಿಕೆ ಮಾಡಿದ್ದಾರೆ. ಆದ್ರೂ ಕೂಡ ಅದು ಅಂಗನವಾಡಿ ವರ್ಕರ್ಸ್ ಗಳಿಗೆ ಸಮಾಧಾನಕರವಾದಂತಹ ಗೌರವಧನ ಏರಿಕೆ ಆಗಿರ್ಲಿಲ್ಲ. ಜೊತೆಗೆ ಅಂಗನವಾಡಿ ವರ್ಕರ್ಸ್ ಗಳು ಇಷ್ಟೊಂದು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಯಾಕೆ ಚಿಂತಿಸ್ತಾ ಇಲ್ಲ? ರಾಜ್ಯ ಸರ್ಕಾರ ಬಿಡಿ, ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವಾಗೂ ಕೂಡ ಕರ್ನಾಟಕದ ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಏರಿಕೆ ಬಗ್ಗೆ ಚಿಂತನೆ ನಡೆಸಲೇ ಇಲ್ಲ. ಸೊ ಯಾಕೆ, ಏನು, ಹಾಗೆ ಇದಕ್ಕೆ ಮುಖ್ಯವಾದಂತಹ ಕಾರಣಗಳೇನು, ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಆ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿ ಸತಿ ಕೇಳ್ತೀರಾ ಕರ್ನಾಟಕದಲ್ಲಿ ಯಾಕೆ ಮಾಡೋದಿಲ್ಲ ಗೌರವಧನ ಏರಿಕೆ, ನೀವು ಬೇರೆದೆಲ್ಲ ಹೇಳ್ತೀರಾ, ನಮ್ಮ ಕರ್ನಾಟಕದಲ್ಲಿ ಆದ್ರೆ ಮಾತ್ರ ಹೇಳಿ, ಕರ್ನಾಟಕದಲ್ಲಿ ಯಾಕೆ ಮಾಡ್ತಾ ಇಲ್ಲ ಗೌರವಧನ ಏರಿಕೆ ಅಂತ ನನಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದೀರಾ. ಸೊ ತಮ್ಮೆಲ್ಲರಿಗೂ ಉತ್ತರ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲೇ ಹೇಳ್ಬೋದಾಗಿತ್ತು, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನಿಮಗೂ ಕೇಳಕ್ ಬೋರ್ ಆಗುತ್ತೆ, ಆಮೇಲೆ ಸೊ ನೀವು ವಿಡಿಯೋ ಕೂಡ ನೋಡೋದಿಲ್ಲ. ಸೊ ಹೀಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ನಮ್ಮ ರಾಜ್ಯದಲ್ಲಿ ಗೌರವಧನ ಏರಿಕೆ ಮಾಡ್ತಾ ಇಲ್ಲ ಸರ್ಕಾರ, ಅಂಗನವಾಡಿ ವರ್ಕರ್ಸ್ಗಳು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಡೀಟೇಲ್ ಆದಂತ ವಿಡಿಯೋ, ಕೆಲವೊಂದು ಮಾಹಿತಿಗಳೆಲ್ಲ ಸಂಗ್ರಹಿಸಿ ಡೀಟೇಲ್ ಆದ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಅದನ್ನ ನೋಡಿ. ಈ ವಿಡಿಯೋ ಮಾಡಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ನಾನು ಕಳೆದ 2 ವಿಡಿಯೋಗಳಲ್ಲಿ ಎಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು, ಜೊತೆಗೆ ಫೇಕ್ ನ್ಯೂಸು, ಹಾಗೆ ನಿಮ್ಗೆ ಮಾಡೋ ಕೆಲಸ ಇಲ್ವಾ, ಏನೇನೋ ಎಲ್ಲೆಲ್ಲಿಂದೋ ತಂದು ಹೇಳ್ತೀರಲ್ಲ, ನಮ್ಮ ರಾಜ್ಯದಲ್ಲಾದರೆ ಹೇಳಿ, ನೀವು ಬೇರೆ ಎಲ್ಲೋ ಆಗಿದೆ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ, ವಿಡಿಯೋ ಮಾಡಬೇಡಿ ಈ ಥರ ಎಲ್ಲ. ಯಪ್ಪ ಎಷ್ಟು ಕಮೆಂಟ್ಸ್ ಅಂತೀರಾ, ಅಷ್ಟು ಕಮೆಂಟ್ಸ್ ಬಂದಿತ್ತು. ಸೊ ಹಾಗಾಗಿ ತಮ್ನೇಲಲ್ಲೇ ಒಂದು ಕೊಡ್ತೀರಾ, ವಿಡಿಯೋದಲ್ಲೇ ಒಂದು ಹೇಳ್ತೀರಾ, ಈ ತರ ಎಲ್ಲ ಕಮೆಂಟ್ಸ್ ಬಂದಿತ್ತು. ಸೊ ಅವರಿಗೆಲ್ಲ ಹೇಳೋದು, ಸೊ ಆ ಕಮೆಂಟ್ಸ್ಗೆಲ್ಲ ಈ ವಿಡಿಯೋದಲ್ಲೇ ಉತ್ತರ ಕೊಡೋಣ ಅಂತ. ಸೊ ಒಂದೇನ್ ಹೇಳ್ತೀನಿ ಅಂದ್ರೆ, ತಮ್ಮೆಲ್ಲರಿಗೂ ನಾನು ತಮ್ನೇಲಲ್ಲಿ ಏನ್ ಹಾಕಿರ್ತೀನೋ ಅದು ವಿಡಿಯೋದಲ್ಲಿ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ವಿಡಿಯೋ ಸ್ಟಾರ್ಟಿಂಗ್ ಇರುತ್ತೆ, ಇಲ್ಲ ಎಂಡಲ್ಲಿ ಇರುತ್ತೆ, ಎಲ್ಲೋ ಒಂದ್ ಕಡೆ ಹೇಳಿರ್ತೀನಿ ನಾನು, ಸರಿನಾ? ತಮ್ನೇಲ್ ನೋಡ್ಬಿಟ್ಟು ನೀವು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಅದ್ರ ಪ್ರಕಾರ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಇದೆ ಅಂತಾನೆ ಅರ್ಥ, ಸರಿನಾ? ನನ್ನ ವಿಡಿಯೋದಲ್ಲಿ ತಮ್ನೇಲ್ ಏನ್ ಹಾಕಿದೆ ಅಂದ್ರೆ, ಅಂಗನವಾಡಿ ವರ್ಕರ್ಸ್ ಗಳ ಗೌರವಧನ ಏರಿಕೆ ಆಯಿತು ಅಂತ ಹಾಕಿದ್ದೆ. ಆದ್ರೆ ಎಲ್ಲಾಗಿದೆ ಅಂತ ಹಾಕಿಲ್ಲ. ಇವಾಗ ನೋಡಿ, ಗುಜರಾತಿನಲ್ಲಿ ಆಗಿದೆ, ಅದು ಸಾಕಷ್ಟು ಜನರಿಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ. ಇನ್ನು ಕೆಲವ್ರು ಏನಂತಾರೆ, ಇದು 1 ವರ್ಷದ ಹಳೆ ಕತೆ, ಇವಾಗ ಯಾಕೆ ಹೇಳ್ತಿದ್ದೀರಾ ಅಂತಾರೆ. ಅದು 1 ವರ್ಷದ ಹಳೆ ಕತೆನೇ, ಆದ್ರೆ ತೀರ್ಪು ಬಂದಿತ್ತು ಹೈಕೋರ್ಟ್ ಇಂದ, ಆದ್ರೆ ಯಾವುದೇ ರೀತಿಯಾದಂತ ಅವರ ಗೌರವಧನ ಏರಿಕೆ ಆಗಿರ್ಲಿಲ್ಲ. ತೀರ್ಪು ಬಂದಿತ್ತು ಅಷ್ಟೇನೆ. ಇವಾಗ ಅವರ ಗೌರವಧನ ಏರಿಕೆ ಮಾಡಿ ಅನ್ನೋದು ಒಂದು ಹೇಳಿಕೆ ಬಂದಿದೆ ಕೇಂದ್ರ ಸರ್ಕಾರದಿಂದ ಮತ್ತೆ ಹೈಕೋರ್ಟ್ ಇಂದ ಅಂತ ಹೇಳ್ಬೋದು. ಆ ಒಂದು ಅಪ್ಡೇಟ್ ನ ನಾನು ಮುಂದೆ ಹೇಳಿದ್ದಷ್ಟೇನೆ. ಅದು ಗುಜರಾತಿನಲ್ಲಿ ಆಗಿದೆ. ಅಂಗನವಾಡಿ ಕಾರ್ಯಕರ್ತೆಯರದು ಕೂಡ ಗೌರವಧನ ಏರಿಕೆ ಆಗಿದೆ, ಹಾಗೆ ಸಹಾಯಕಿಯರದು ಕೂಡ ಗೌರವಧನ ಏರಿಕೆ ಆಗಿದೆ. ಆ ಅಪ್ಡೇಟ್ ನೇ ನಾನು ವಿಡಿಯೋ ಮಾಡಿ ಹಾಕಿದ್ದು, ಸರಿನಾ ಫ್ರೆಂಡ್ಸ್? ನಾನು ಯಾವುದೇ ತರ ಫೇಕ್ ವಿಡಿಯೋ ಅಂತೂ ನಾನು ಮೊದಲೇ ಮಾಡೋದೇ ಇಲ್ಲ. ಸೊ ಸಾಕಷ್ಟು ಜನ ಫೇಕ್ ನ್ಯೂಸ್ ಆ ತರ ಈ ತರ ಅಂತಿರಲ್ಲ, ನನ್ನ ಚಾನಲ್ ಅಲ್ಲಿ ನಿಮ್ಗೆ ಯಾವುದೇ ತರ ಫೇಕ್ ನ್ಯೂಸ್ ಸಿಗೋದಿಲ್ಲ ಫ್ರೆಂಡ್ಸ್. ನನ್ನ ಚಾನಲ್ ಅಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಂಗನವಾಡಿಯಲ್ಲಿ ಏನಾದ್ರೂ ಬದಲಾವಣೆ ಅಥವಾ ಏನಾದ್ರೂ ಅಪ್ಡೇಟ್ ಇದ್ರೆ ಅಷ್ಟೇ ಅಲ್ಲ ನಾನು ವಿಡಿಯೋ ಮಾಡೋದು. ನಾನು ಆಲ್ ಓವರ್ ನಮ್ಮ ಭಾರತದಲ್ಲಿ ಅಂಗನವಾಡಿ ರಿಲೇಟೆಡ್ ಏನಾದ್ರೂ ಅಪ್ಡೇಟ್ ಆಗಿದೆಯಾ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕರೂ ಕೂಡ ನಾನು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ತಿಳಿಸುವಂತಹ ಕೆಲಸ ನಂದಾಗಿರುತ್ತೆ. ಸೊ ಹೀಗಾಗಿ ದಯವಿಟ್ಟು ವಿಡಿಯೋನ ನೋಡಿ, ತಮ್ನೇಲ್ ನೋಡು ನೀವು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀರಾ, ವಿಡಿಯೋ ಸಂಪೂರ್ಣವಾಗಿ ನೋಡಿ, ಅದ್ರಲ್ಲಿ ನಿಮ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಒಂದ್ ರೀತಿ ಫ್ಯಾಮಿಲಿ, ಅಕ್ಕನೋ ತೆಂಗಿನೋ ಅನ್ನೋ ರೀತಿಲಿ. ನಾನು ಒಂದೇ ಸ್ವಲ್ಪ ದಿನ ವಿಡಿಯೋ ಮಾಡಿಲ್ಲ ಅಂದ್ರೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಕೂಡ ಕೇಳೋರು ಇದ್ದೀರಾ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೊನೆವರೆಗೂ ಯಾರ್ಯಾರು ನೋಡಿದಿರಲ್ಲ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.